Namaste students. Today we move on to next topic, that is internal check with regard to stores. Stores ಅನ್ನು ಹೇಗೆ ಚೆಕ್ ಮಾಡೋದು, internal check regard to stores. Yes, stores department has a charge of preserving and issuing stores to different departments. ಸ್ಟೋರ್ಸ್ ಡಿಪಾರ್ಟ್ಮೆಂಟಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಏನನ್ನು, ಎಲ್ಲ ಗೂಡ್ಸ್ ಅನ್ನು ಪ್ರಿಸರ್ವ್ ಮಾಡಿ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಆ ಗೂಡ್ಸ್ ಅನ್ನು ಇಶ್ಯೂ ಮಾಡಲಿಕ್ಕೆ. ನಾವು ದ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ದ ಚಾರ್ಜ್, ದೇ ಹ್ಯಾವ್ ದ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ದ ಚಾರ್ಜ್, ದಟ್ ಈಸ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ದ ಚಾರ್ಜ್ ದಟ್ ಫಾರ್ ಪ್ರಿಸರ್ವಿಂಗ್ ಅಂಡ್ ಇಶ್ಯೂಯಿಂಗ್ ದ ಸ್ಟೋರ್ಸ್ ಟು ಡಿಫರೆಂಟ್ ಡಿಪಾರ್ಟ್ಮೆಂಟ್. ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಯಾವುದೇ ಒಂದು ಗೂಡ್ಸ್ ಅನ್ನು ಕೊಡಲಿಕ್ಕೆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಪರ್ಸನ್. ನಾವು ದ ಚಾರ್ಜಸ್ ಗಿವನ್ ಟು ದ ಸ್ಟೋರ್ಸ್ ಡಿಪಾರ್ಟ್ಮೆಂಟ್. ನಾವು ದ ಪ್ರಾಪರ್ ಕಂಟ್ರೋಲ್ ಆಫ್ ಸ್ಟೋರ್ಸ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಸ್ಟೋರ್ಸ್ ಮೀನ್ಸ್ ಗೂಡ್ಸ್ ಅನ್ನು ಪ್ರಾಪರ್ ಆಗಿ ಯಾರು ಕೂಡ ಕದ್ದುಕೊಂಡೋಗೋದಾಗೆ ಅಥವಾ ಮಿಸ್ಯೂಸ್ ಮಾಡೋದಾಗೆ ಪ್ರಾಪರ್ ಆಗಿ ಕಂಟ್ರೋಲ್ ಮಾಡಬೇಕು. Proper control of stores is very essential for preventing pilferage. Pilferage ಹೇಳಿದ್ರೆ ಇದು ಅಂದರೆ ಸಣ್ಣ ಸಣ್ಣದನ್ನು ಕದ್ಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ಸ್ ಒಂದು ಬುಲ್ ತಿನ್ಕೊಂಡು ಹೋಗೋದು ಅಥವಾ ಸಣ್ಣ ಸಣ್ಣ ಐಟಮ್ ಅನ್ನು ಕೊಂಡೋಗೋದು. ದೊಡ್ಡ ಐಟಮ್ ಕೊಂಡೋದ್ರೆ ಸಿಕ್ಕಿ ಬೀಳ್ತಾರಲ್ಲ, ಅದಕ್ಕೆ ಸಣ್ಣ ಸಣ್ಣ ಐಟಮ್ ಅನ್ನು ಕೊಂಡೋಗೋದು. ಯಾರಾದರೂ ಔಟ್ ಸೈಡ್ ಅಂದರೆ ವರ್ಕರ್ಸ್ ಅವರ ಮನೆಗೆ ಕೊಂಡೋಗೋದು. So proper control of stores is very essential to prevent pilferage. Pilferage means small theft and misuse. ಅದನ್ನು ಸ್ಟೋರ್ಸ್ ಅನ್ನು ಮಿಸ್ಯೂಸ್ ಮಾಡಲಿಕ್ಕೆ ಅದಕ್ಕೆ ಪ್ರಾಪರ್ ಕಂಟ್ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Therefore the internal check system is in relation to stores must be given careful attention. The following general rules may be The following general rules may be given by the followed by the ensure the effective checks of stores. ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅನ್ನು ಹೇಗೆ ಚೆಕ್ ಮಾಡೋದು ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 1, ದಟ್ ಈಸ್ ದ ಲೊಕೇಶನ್ ಆಫ್ ದ ಸ್ಟೋರ್ಸ್. ಲೊಕೇಶನ್ ಆಫ್ ಸ್ಟೋರ್ಸ್. ಸ್ಟೋರ್ ಶುಡ್ ಬಿ ಲೊಕೇಟೆಡ್ ಎಟ್ ದ ಕನ್ವೀನಿಯಂಟ್ ಪ್ಲೇಸ್. ಈಗ ಪಾಯಿಂಟ್ ನಂಬರ್ 1, ಸ್ಟೋರ್ಸ್ ಅನ್ನು ಎಲ್ಲಿ ನೀವು ಇಡ್ತೀರಿ ಅಂತ. ಫಾರ್ ಎಕ್ಸಾಂಪಲ್ಸ್ ನಮ್ಮ ಅಡುಗೆ ಮನೆಯಲ್ಲಿ ಸ್ಟೋರ್ಸ್ ಅಂತ ಅಡುಗೆ ಮನೆಯ ಪಕ್ಕದಲ್ಲಿ ಇರ್ತದೆ. ಇಸ್ ಇಟ್ ಕರೆಕ್ಟ್? ಸೇಮ್ ವೇ ಲೊಕೇಶನ್ ಆಫ್ ದ ಸ್ಟೋರ್ಸ್ ಅಂದ್ರೆ ಪ್ಲೇಸ್ ಎಲ್ಲಿ ಅಂತ. ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿನ ಹತ್ತಿರವೇ ಸ್ಟೋರ್ಸ್ ಇರಬೇಕು. ಯಾಕೆ ಅಂದ್ರೆ ಅಲ್ಲಿ ಗೂಡ್ಸ್ ಯಾರಿಗೆ ಜಾಸ್ತಿ ಯುಟಿಲೈಸ್ ಆಗೋದು? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಸೊ ನಾವು ಸ್ಟೋರ್ಸ್ ಅನ್ನು ಸ್ಟೋರ್ಸ್ ಶುಡ್ ಬಿ ಲೊಕೇಟೆಡ್ ಎಟ್ ಎ ಕನ್ವೀನಿಯಂಟ್ ಪ್ಲೇಸ್. ಅದು ಎಲ್ಲವರಿಗೆ ಕನ್ವೀನಿಯಂಟ್ ಆಗುವ ಪ್ಲೇಸ್ ಅಲ್ಲಿ ಇರಬೇಕು. ಇಟ್ ಶುಡ್ ಹ್ಯಾವ್ ಎ ಪ್ರಾಪರ್ ಸ್ಟೋರ್ಸ್ ಫೆಸಿಲಿಟಿ. ಈಗ ನೋಡಿ, ಥಿಂಗ್ಸ್ ಅಥವಾ ಗೂಡ್ಸ್ ಅನ್ನು ಇಡ್ಲಿಕ್ಕೆ ಪ್ರಾಪರ್ ಸ್ಟೋರ್ಸ್ ಫೆಸಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಗೂಡಂಗಡಿಯಲ್ಲಿ ನೋಡಿ ಅಂತೆ ಎಲ್ಲ ವಸ್ತು ನೀವು ಏನು ಕೇಳಿದ್ರು ಆ ಅಂಗಡಿಯಲ್ಲಿ ಇರ್ತದೆ. ಬಟ್ ಏನು ಗೊತ್ತಾ, ಒಂದರ ಮೇಲೆ ಇಟ್ಟು ಅವರಿಗೆ ಆ ಗೂಡಂಗಡಿಯ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಅಲ್ಲ? ಹಾಗೆ ಇರಬಾರ್ದು ಸ್ಟೋರ್ಸ್. ಅದರ ಬದಲಾಗಿ ಪ್ರಾಪರ್ ಸ್ಟೋರ್ಸ್ ಫೆಸಿಲಿಟೀಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದು ನೀವು ಸೂಪರ್ ಮಾರ್ಕೆಟಿಗೆ ಹೋಗಿ ಅಂತೆ ಎಲ್ಲ ಥಿಂಗ್ಸ್ ಅಥವಾ ಗೂಡ್ಸ್ ಅನ್ನು ಸಪರೇಟ್ ಆಗಿ ಸೆಟ್ ಮಾಡಿರ್ತಾರೆ ನಮಗೆ ಕನ್ವೀನಿಯಂಟ್ ಆಗುವ ಹಾಗೆ. ಬಟ್ ನೀವು ಗೂಡಂಗಡಿಗೆ ಹೋದ್ರೆ ಅವರಿಗೆ ಕೂಡ ಕೈ ಹಾಕ್ಲಿಕ್ಕೆ ಆಗುದಿಲ್ಲ. ಅಂಗಡಿಯವರಿಗೆ ಎಲ್ಲಿ ಇದೆ ಅಂತ ಅವರಿಗೆ ಕೂಡ ಗೊತ್ತಿರುವುದಿಲ್ಲ. ಒಂದರ ಮೇಲೆ ಅವರು ಸ್ಟೋರ್ ಮಾಡಿರ್ತಾರೆ. ದಟ್ ಈಸ್ ರಾಂಗ್. ಇಟ್ ಶುಡ್ ಬಿ ಎ ಪ್ರಾಪರ್ ಸ್ಟೋರ್ಸ್ ಫೆಸಿಲಿಟೀಸ್ ಸೊ ದಟ್ ದ ಗೂಡ್ಸ್ ಮೇ ನಾಟ್ ಬಿ ಮಿಸ್ಪ್ಲೇಸ್ಡ್. ಹಾಗೆ ನಾವು ಅದನ್ನು ಕರೆಕ್ಟ್ ಆಗಿ ಸ್ಟೋರ್ಸ್ ಅನ್ನು ಮೇಂಟೈನ್ ಮಾಡಿದ್ರೆ ಆಗ ಮಿಸ್ಪ್ಲೇಸ್ ಆಗೋದು ಅಥವಾ ಮಿಸ್ಯೂಸ್ ಆಗೋದು ಅಥವಾ ವೇಸ್ಟ್ ಆಗೋದು ಕಡಿಮೆ ಆಗ್ತದೆ. ಸೊ ದಟ್ ದ ಗೂಡ್ಸ್ ಮೇ ನಾಟ್ ಬಿ ಮಿಸ್ಪ್ಲೇಸ್ಡ್, ಮಿಸ್ಯೂಸ್ಡ್ ಆರ್ ವೇಸ್ಟೆಡ್. ನಾವು ಪ್ರಾಪರ್ ಕನ್ವೀನಿಯಂಟ್ ಪ್ಲೇಸ್ ಅಲ್ಲಿ ಇಟ್ರೆ ಮತ್ತು ಪ್ರಾಪರ್ ಸ್ಟೋರ್ಸ್ ಫೆಸಿಲಿಟಿ ಮಾಡಿದ್ರೆ ಮಿಸ್ಯೂಸ್ ಆಗೋದು, ಮಿಸ್ಪ್ಲೇಸ್ ಆಗೋದು ಮತ್ತು ವೇಸ್ಟ್ ಆಗೋದು ಕಡಿಮೆ ಆಗ್ತದೆ. ಇದನ್ನು ನಾವು ಇಂಟರ್ನಲ್ ಚೆಕ್ ಮಾಡುವಾಗ
ಚೆಕ್ ಮಾಡಬೇಕು. ಪಾಯಿಂಟ್ ನಂಬರ್ 2 ದಟ್ ಇಸ್ ದ ರಿಸಿಪ್ಟ್ ಆಫ್ ಸ್ಟೋರ್ಸ್. ರಿಸಿಪ್ಟ್ಸ್ ಆಫ್ ಸ್ಟೋರ್ಸ್ ಹೇಳಿದ್ರೆ ಈಗ ಗೂಡ್ಸ್ ಅನ್ನು ರಿಸೀವ್ ಮಾಡುವಾಗ ಈಗ ಪರ್ಚೇಸ್ ಡಿಪಾರ್ಟ್ಮೆಂಟಿನವರು ಆರ್ಡರ್ ಕೊಡ್ತಾರೆ ಗೂಡ್ಸ್ ಬೇಕು ಅಂತ. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟಿನವರು ಆರ್ಡರ್ ಕೊಟ್ರೆ ಅದನ್ನು ಇಡುವುದೆಲ್ಲಿ? ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇಸ್ ಇನ್ ಕರೆಕ್ಟ್? ಸೊ now point number 2 that is the receipt of the stores. On receiving stores, the stores department will prepare a goods received note in triplicate. ಪರ್ಚೇಸ್ ಡಿಪಾರ್ಟ್ಮೆಂಟಿನವರು ಆರ್ಡರ್ ಕೊಟ್ರೆ ಆ ಗೂಡ್ಸ್ ಅನ್ನು ಪರ್ಚೇಸ್ ಡಿಪಾರ್ಟ್ಮೆಂಟಿನವರು ಆರ್ಡರ್ ಕೊಟ್ರೆ ಆ ಗೂಡ್ಸ್ ಅನ್ನು ರಿಸೀವ್ ಮಾಡುವಾಗ ನಾವು 3 ಕಾಪಿ ಮಾಡಬೇಕು. ದಟ್ ಈಸ್ ಪ್ರಿಪೇರ್ ಎ ಗೂಡ್ಸ್ ರಿಸೀವ್ಡ್ ನೋಟ್ ಇನ್ 3 copies. 1 copy will be sent to the which department? Purchase department. Another copy will be sent to the accounts department, and third one will be retained by the stores itself, department itself. ಇಲ್ಲಿ ಯಾವುದೇ ಒಂದು ಗೂಡ್ಸ್ ಅನ್ನು ರಿಸೀವ್ ಮಾಡಿದ್ರೆ ಗೂಡ್ಸ್ ರಿಸೀವ್ಡ್ ಕಾಪಿಯನ್ನು 3 ಕಾಪಿ ಮಾಡಬೇಕು. ಒಂದನ್ನು ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ, ಇನ್ನೊಂದನ್ನು ಅಕೌಂಟ್ಸಿಗೆ, ಮತ್ತು ಇನ್ನೊಂದನ್ನು ಅವರೇ ಇಟ್ಕೊಳ್ಬೇಕು. ಆಲ್ ದ ಡೀಟೇಲ್ಸ್ ಅಬೌಟ್ ಸ್ಟೋರ್ ಶುಡ್ ಬಿ ನೋಟೆಡ್ ಇನ್ ದ ನೋಟ್. ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ಅವರ ನೋಟ್ ಅಲ್ಲಿ ರೆಕಾರ್ಡ್ ಮಾಡಿ ಇಡಬೇಕು. ಸ್ಟೋರ್ಸ್ ಶುಡ್ ಬಿ ಪ್ರಾಪರ್ಲಿ ಚೆಕ್ಡ್ ಆಫ್ಟರ್ ದ ರಿಸಿಪ್ಟ್. ಈಗ ನಾವು ಗೂಡ್ಸ್ ಅನ್ನು ರಿಸೀವ್ ಮಾಡಿದ ಮೇಲೆ ಕರೆಕ್ಟ್ ಆಗಿ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ 100 ಯೂನಿಟ್ 100 ಪೀಸ್ ಯಾವುದೇ ಒಂದು ಗೂಡ್ಸ್ ಅನ್ನು ನಾವು ರಿಸೀವ್ ಮಾಡಿದ್ರೆ ಅಷ್ಟು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ರಿಸಿಪ್ಟ್ ಅಲ್ಲಿ ಕೂಡ ಅಷ್ಟು ಇದೆಯಾ ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು ಗ್ರಾಸರಿ ಐಟಮ್ ಮನೆಗೆ ತಂದಾಗ ಅದರಲ್ಲಿ ಎಲ್ಲ ಬಿಲ್ ಅಲ್ಲಿ ಇದ್ದ ಎಲ್ಲ ಐಟಮ್ಸ್ ಇದೆ ಅಂತ ಮನೆಯಲ್ಲಿ ಬಂದು ಚೆಕ್ ಮಾಡ್ತೇವೆ. ಇಸ್ ಇನ್ ಕರೆಕ್ಟ್? ಸೇಮ್ ವೇ ಇಲ್ಲಿ ನಾವು ಗೂಡ್ಸ್ ತಕೊಂಡ ನಂತರ ರಿಸಿಪ್ಟ್ ಅಲ್ಲಿ ಇರುವುದು ಮತ್ತು ಅಲ್ಲಿ ಬಂದ ಗೂಡ್ಸ್ ಈಕ್ವಲ್ ಆಗಿದೆ ಅಂತ ಚೆಕ್ ಮಾಡಬೇಕು. ಸೊ ದಟ್ ಈಸ್ ಪಾಯಿಂಟ್ ನಂಬರ್ 2 ದಟ್ ಈಸ್ ದ ರಿಸಿಪ್ಟ್ ಆಫ್ ಸ್ಟೋರ್ಸ್. ಪಾಯಿಂಟ್ ನಂಬರ್ 1 ಲೊಕೇಶನ್ ಆಫ್ ಸ್ಟೋರ್ಸ್. ಪಾಯಿಂಟ್ ನಂಬರ್ 2 ದ ರಿಸಿಪ್ಟ್ ಆಫ್ ಸ್ಟೋರ್ಸ್. ಪಾಯಿಂಟ್ ನಂಬರ್ 3 ಪ್ರಿಸರ್ವೇಷನ್ ಆಫ್ ಸ್ಟೋರ್ಸ್. ಈಗ ಗೂಡ್ಸ್ ಅನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಅಂತ ಅಂದ್ರೆ ಅದು ಹಾಳಾಗಬಾರ್ದು, ಕದ್ಕೊಂಡು ಹೋಗಬಾರ್ದು, ಅಥವಾ ಬೇರೆ ಡಿಪಾರ್ಟ್ಮೆಂಟಿಗೆ ಕೊಡುವಾಗ ಏನು ಕೂಡ ಪ್ರಾಬ್ಲಮ್ ಆಗಬಾರ್ದು. ಇಸ್ ಇನ್ ಕರೆಕ್ಟ್? So point number 3 that is the preservation of stores. Goods received should be stored at their allotted racks. ಅಂದ್ರೆ ಈಗ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ರ್ಯಾಕ್ಸ್ ಇರ್ತದೆ. ಸೊ ಯಾವ ಗೂಡ್ಸ್ ಅನ್ನು ಯಾವ ರ್ಯಾಕ್ ಅಲ್ಲಿ ಇಡ್ಬೇಕು ಅಂತ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಆ ಗೂಡ್ಸ್ ಅನ್ನು ಅದೇ ರ್ಯಾಕ್ ಅಲ್ಲಿ ಇಡ್ಬೇಕು. ಈಗ ನೋಡಿ, ನೀವು ಕೆಲವರು ಇದು ಬುಕ್ಸ್ ಅನ್ನು ಮೇಂಟೈನ್ ಮಾಡ್ತಾರೆ. ಒಂದು ಬಾಕ್ಸ್ ನಿಮ್ಮದು ಟೇಬಲ್ ಅಂತ ಇದ್ರೆ ಸಪರೇಟ್ ಬೇರೆ ಬೇರೆ ಸಬ್ಜೆಕ್ಟಿನ ಪುಸ್ತಕವನ್ನು ನೀವು ಸಪರೇಟ್ ಆಗಿ ಇಡ್ತೀರಿ. ಇಸ್ ಇಟ್ ಕರೆಕ್ಟ್? ಅದೇ ಕೆಲವರು ಇದ್ದಾರೆ ಸಜ್ಜಿಗೆ ಬಜಲಿನಾಗೆ ಎಲ್ಲಾ ಬುಕ್ಸ್ ಅನ್ನು ಒಂದೇ ಬಾಕ್ಸ್ ಅಲ್ಲಿ ಹಾಕ್ತೀರಿ. ಇಸ್ ಇಟ್ ಕರೆಕ್ಟ್? ಸೊ ದಟ್ ಈಸ್ ಅ ರಾಂಗ್ ಮೆಥಡ್. ದ ಗೂಡ್ಸ್ ರಿಸೀವ್ಡ್ ಶುಡ್ ಬಿ ಸ್ಟೋರ್ಡ್ ಎಟ್ ದೇರ್ ಅಲಾಟೆಡ್ ರ್ಯಾಕ್. ಯಾವ ಗೂಡ್ಸ್ ಅನ್ನು ಯಾವ ರ್ಯಾಕ್ ಅಲ್ಲಿ ಅಲಾಟ್ ಮಾಡಿದೆ ಅಲ್ಲೇ ಗೂಡ್ಸ್ ಅನ್ನು ಇಡಬೇಕು. ದ ಸಿಸ್ಟಮ್ ಆಫ್ ಬಿನ್ ಕಾರ್ಡ್, ಇದು ನಿಮಗೆ ಸೆಕೆಂಡ್ BCom ಅಲ್ಲಿ ಬಂದಿದೆ. ದ ಸಿಸ್ಟಮ್ ಆಫ್ ಬಿನ್ ಕಾರ್ಡ್ ಶುಡ್ ಬಿ ಯೂಸ್ಡ್ ಟು ಶೋ ದ ರಿಸಿಪ್ಟ್. ದ ಸಿಸ್ಟಮ್ ಆಫ್ ಬಿನ್ ಕಾರ್ಡ್, the system of bin card that is used to show the receipt, issue and balance of stores. ನೀವು ಸೆಕೆಂಡ್ BCom ಅಲ್ಲಿ ಕಾಸ್ಟಿಂಗ್ ಅಲ್ಲಿ ಕಲ್ತಿದ್ದೀರಿ ಬಿನ್ ಕಾರ್ಡ್ಸ್ ಅಲ್ಲಿ ಅದು ಗೂಡ್ಸ್ ರಿಸೀವ್ ಮಾಡಿದ್ದು, ಸೊ ಅದೊಂದು ಕಾಲಮ್ ಅಲ್ಲಿ ಬರಿತೀರಿ. ಗೂಡ್ಸ್ ಇಶ್ಯೂ ಮಾಡಿದ್ದೊಂದು ಕಾಲಮ್ ಅಲ್ಲಿ ಬರಿತೀರಿ, ಮತ್ತೆ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಬರಿತೀರಿ. ಇಸ್ ಇನ್ ಕರೆಕ್ಟ್? ಎಕ್ಸಾಂಪಲ್ FIFO ಮೆಥಡ್ ಅನ್ನು ಫಾಲೋ ಮಾಡೋದು ಇನ್ ಕೇಸ್ ಆಫ್ ಬಿನ್ ಕಾರ್ಡ್. ಇಸ್ ಇನ್ ಕರೆಕ್ಟ್? ನೆನಪಾಯ್ತಾ? ಸೊ ಬಿನ್ ಕಾರ್ಡ್ ಶುಡ್ ಬಿ ಯೂಸ್ಡ್ ಟು show the receipts, issued and balance of store. Such cards may be kept hanging on the place where stores are preserved. ಆ ಬಿನ್ ಕಾರ್ಡ್ ಅನ್ನು ಎಲ್ಲಿ ಹ್ಯಾಂಗ್ ಮಾಡಬೇಕು ಅಂತಂದ್ರೆ, ನಾವು ಎಲ್ಲಿ ಗೂಡ್ಸ್ ಅನ್ನು ಪ್ರಿಸರ್ವ್ ಮಾಡ್ತೇವೆ ಅಲ್ಲಿ ಆ ಬಿನ್ ಕಾರ್ಡ್ ಅನ್ನ ಹ್ಯಾಂಗ್ ಮಾಡಬೇಕು, ನೇತಾಡಿಸ್ಬೇಕು. ಆಗ ಏನಾಗ್ತದೆ ಅಂತಂದ್ರೆ, ಯಾರಿಗಾದ್ರೂ ಬೇಕಾದ ಇನ್ಫಾರ್ಮೇಶನ್ ಅಲ್ಲಿ
ಇನ್ಫಾರ್ಮೇಶನ್ ಇರ್ತದೆ, ಯಾವ ಗೂಡ್ಸು ಯಾವಾಗ ತಗೊಂಡದ್ದು, ಎಷ್ಟು ಗೂಡ್ಸ್ ಅನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಿದ್ದಾರೆ, ಎಷ್ಟು ಗೂಡ್ಸ್ ಪರ್ಚೇಸಿಂಗ್ ಬೇರೆ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ದಟ್ ಬಿನ್ ಕಾರ್ಡ್ ಶುಡ್ ಬಿ ಹ್ಯಾಂಗ್ಡ್ ಆನ್ ದ ಪ್ಲೇಸ್ ವೇರ್ ಸ್ಟೋರ್ಸ್ ಆರ್ ಪ್ರಿಸರ್ವ್ಡ್. ಸ್ಟೋರ್ಸ್ ಆ ಗೂಡ್ಸ್ ಅನ್ನು ಎಲ್ಲಿ ಪ್ರಿಸರ್ವ್ ಮಾಡ್ತೇವೆ ಅಲ್ಲಿ ಅದನ್ನು ಬಿನ್ ಕಾರ್ಡ್ ಅನ್ನು ಹ್ಯಾಂಗ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸ್ಟೋರ್ಸ್ ಇನ್ವೆಂಟರಿ ಸಾಫ್ಟ್ವೇರ್ ಮೇ ಬಿ ಯೂಸ್ ಟು ಕಂಪ್ಯೂಟರ್ ಫಾರ್ ಐಟಮ್ ಸ್ಟೋರ್ಸ್. ಇದು ಬೇಸಿಕ್ ಮೆಥಡ್, ಮ್ಯಾನ್ಯುವಲ್ ಮೆಥಡ್. ಯಾವುದು? ಬಿನ್ ಕಾರ್ಡ್ ಇಸ್ ದ ಮ್ಯಾನ್ಯುವಲ್ ಮೆಥಡ್. ಎನಿದರ್ ಒನ್ software method is there, that is the inventory software. Inventory software may be used on the computer for its item stores. ಅಂದ್ರೆ ಈಗ ಗೂಡ್ಸ್ ಅನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೊಡುವಾಗ ನೀವು ಕಂಪ್ಯೂಟರ್ ಅಲ್ಲಿ ನಾವು ಗೂಡ್ಸ್ ಅನ್ನು ಕೊಟ್ಟಿದ್ದೇವೆ ಅಂತ ಎಂಟ್ರಿ ಮಾಡುದು. ಅದೇ ನೀವು ಪರ್ಚೇಸ್ ಡಿಪಾರ್ಟ್ಮೆಂಟಿನವರು ಗೂಡ್ಸ್ ಅನ್ನು ಆರ್ಡರ್ ಕೊಟ್ಟರೆ ನಿಮಗೆ ಸ್ಟೋರ್ಸ್ ಡಿಪಾರ್ಟ್ಮೆಂಟಿಗೆ ಬರ್ತದೆ. ಆಗ ನೀವು ಗೂಡ್ಸ್ ರಿಸೀವ್ಡ್ ಅಂತ ಎಂಟ್ರಿ ಮಾಡುದು. ಸೊ ಅದು ದಟ್ ಈಸ್ ಥ್ರೂ ದ ಕಂಪ್ಯೂಟರ್, ದಟ್ ಈಸ್ ದ ಸಾಫ್ಟ್ವೇರ್. ದಟ್ ಕ್ಯಾನ್ ಬಿ ಆಲ್ಸೋ ವಿ ಕ್ಯಾನ್ ಯೂಸ್. ಇಟ್ ಮೇ ಬಿ ಎ ಮ್ಯಾನ್ಯುವಲ್ ಲೈಕ್ ಬಿನ್ ಕಾರ್ಡ್, ಆರ್ ಇಟ್ ಮೇ ಬಿ ಆನ್ ದ ಬೇಸಿಸ್ ಆಫ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಲ್ಲಿ ಕೂಡ ನಾವು ಎಂಟ್ರಿಯನ್ನು ಮಾಡ್ಬೋದು. ಸೊ ದಟ್ ಈಸ್ ದ ಪಾಯಿಂಟ್ ನಂಬರ್ 3, preservation of stores. Point number 4, that is a issue of stores. Goods are issue ಮಾಡುದು. Now the no item from the store should be issued to any person without formal requisition. ಯಾವುದೇ ಒಂದು ರಿಕ್ವಿಸಿಷನ್ ಇಲ್ಲದೆ ಯಾವುದೇ ಗೂಡ್ಸ್ ಅನ್ನು ಯಾರೇ ಡಿಪಾರ್ಟ್ಮೆಂಟಿಗೆ ಕೊಡ್ಲಿಕ್ಕಿಲ್ಲ. Now the no item from the store should be issued to any person without formal requisition and demand note from authority. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರ್ತದೆ, ಅಥವಾ HR ಡಿಪಾರ್ಟ್ಮೆಂಟ್ ಇರ್ತದೆ, ಅಥವಾ ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತದೆ. ಆ ಡಿಪಾರ್ಟ್ಮೆಂಟ್ ಇಂದ ಆಥರೈಸ್ಡ್ ಡಿಮಾಂಡ್ ಲೆಟರ್, ರಿಕ್ವಿಸಿಷನ್ ಲೆಟರ್ ಅಥವಾ ಡಿಮಾಂಡ್ ನೋಟ್ ಬಂದ್ರೆ ಮಾತ್ರ ಇವರ ಗೂಡ್ಸ್ ಅನ್ನು ಅವರಿಗೆ ಕೊಡ್ಬೇಕು, ಇಶ್ಯೂ ಮಾಡಬೇಕು. ಅದರ್ವೈಸ್ ಸುಮ್ಮನೆ ಬಾಯಲ್ಲಿ ಬಂದು ಕೇಳಿದ್ರೆ ಆಗ ಸ್ಟೋರ್ಸ್ ಡಿಪಾರ್ಟ್ಮೆಂಟಿನವರು ಯಾವುದೇ ಗೂಡ್ಸ್ ಅನ್ನು ಇಶ್ಯೂ ಮಾಡಬಾರ್ದು. ನೋ ಐಟಮ್ ಫ್ರಮ್ ದ ಸ್ಟೋರ್ ಶುಡ್ ಬಿ ಇಶ್ಯೂಡ್ ಟು ಎನಿ ಪರ್ಸನ್ ವಿದೌಟ್ ಫಾರ್ಮಲ್ ರಿಕ್ವಿಸಿಷನ್ ಆರ್ ಡಿಮಾಂಡ್ ನೋಟ್ ಫ್ರಮ್ ಸಮ್ ಅಥಾರಿಟಿ. ಮತ್ತೆ ಇಲ್ಲಿ ಅಥಾರಿಟಿ ಪರ್ಸನ್ ಅವರಿಗೆ ಮಾತ್ರ allowed to remove articles from the stores according to the requisition. ಈಗ ಫಾರ್ ಎಕ್ಸಾಂಪಲ್ಸ್, ಯಾರೇ ಒಂದು ಈಗ ಕಂಪನಿಯಲ್ಲಿ ಅಥವಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ HR ಡಿ ಡಿಪಾರ್ಟ್ಮೆಂಟ್ ಅಥವಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇದ್ರೆ, ಅದರ HOD ಅವರಿಗೆ ಆಥರೈಸ್ಡ್ ಪರ್ಸನ್ ಇದ್ರೆ ಅವರು ಮಾತ್ರ ಆ ರಿಕ್ವಿಸಿಷನ್ ಲೆಟರ್ ಅನ್ನು ಇಶ್ಯೂ ಮಾಡ್ಬೋದು ಟು ಬ್ರಿಂಗ್ ದಟ್ ಗೂಡ್ಸ್. ಕೆಲವು ಸರಿ ಏನಾಗ್ತದೆ, ಸಣ್ಣ ಲೆವೆಲ್ನವರು ಕೂಡ ಹೋಗಿ ಗೂಡ್ಸ್ ಅನ್ನು ತಗೊಂಡು ಬರ್ತಾರೆ, ಆವಾಗ ಸ್ಟೋರ್ಸ್ ಡಿಪಾರ್ಟ್ಮೆಂಟಿನವರು ಕೊಡುವುದಿಲ್ಲ ಗೂಡ್ಸ್. ವೈ? ಬಿಕಾಸ್ ಹಿಯರ್ ದ ಆಥರೈಸ್ಡ್ ಪರ್ಸನ್ ಈಸ್ ಅಲೌಡ್ ಟು ದಟ್ ರಿಸೀವಿಂಗ್ ದಟ್ ಗೂಡ್ಸ್. ಹಿಯರ್ ದ ಸ್ಟೋರ್ಸ್ authorized person should be allowed to remove articles from the stores according to the requisition. ಅಂದ್ರೆ ರಿಕ್ವಿಸಿಷನ್ ಅನ್ನು ಆಥರೈಸ್ಡ್ ಪರ್ಸನ್ ಇಂದ ಮಾತ್ರ ತಗೊಳ್ಬೇಕು. ದ ಸ್ಟೋರ್ಸ್ ಆಫೀಸರ್ ಶುಡ್ ಬಿ ಸೀಟೆಡ್ ನಿಯರ್ ದ ಗೇಟ್. ಸ್ಟೋರ್ಸ್ ಆಫೀಸರ್ ಗೇಟಿನ ಹತ್ರ ಕೂತ್ಕೊಳ್ಬೇಕಂತೆ. That is, stores officer should seated near the gate so that all issues made under the supervision. ಅಂದ್ರೆ ಗೇಟ್ ಹೇಳಿದ್ರೆ ಈಗ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ, ಅಲ್ಲೇ ಹತ್ತಿರದಲ್ಲೇ ಸ್ಟೋರ್ಸ್ ಆಫೀಸರ್ ಕೂತ್ಕೊಳ್ಬೇಕು. ಯಾರಿಗೆ ಯಾವ ಡಿಪಾರ್ಟ್ಮೆಂಟಿಗೆ ಯಾವ ಗೂಡ್ಸ್ ಕೊಟ್ಟಿದೆ ಅಂತ ಅವರು ಸೂಪರ್ವೈಸ್ ಮಾಡ್ತಾ ಇರಬೇಕು. ಫಾರ್ ದ ಮೆಟೀರಿಯಲ್ಸ್ ಆರ್ ಸ್ಟೋರ್ಸ್ ರಿಟರ್ನ್, ಯಾವುದೇ ಒಂದು ಮೆಟೀರಿಯಲ್ ಅಥವಾ ಗೂಡ್ಸ್ ರಿಟರ್ನ್ ಆದ್ರೆ ಫ್ರಮ್ ದ ಜಾಬ್ ಆರ್ ದ ಡಿಪಾರ್ಟ್ಮೆಂಟ್, ಮೆಟೀರಿಯಲ್ ನೋಟ್ ಶುಡ್ ಬಿ ರಿಟರ್ನ್ ಅಂಡ್ ಪ್ರಾಪರ್ಲಿ ಅಕೌಂಟೆಡ್. ಫಾರ್ ಎಕ್ಸಾಂಪಲ್ಸ್, ಗೂಡ್ಸ್ ಅನ್ನು ಸ್ಟೋರ್ಸ್ ಡಿಪಾರ್ಟ್ಮೆಂಟಿನವರು ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಿರ್ತಾರೆ.
ಬಟ್ ಅವರಿಗೆ ಅದು ಎಕ್ಸೆಸ್ ಆಗಿರ್ತದೆ ಅಥವಾ ಆ ಮೆಟೀರಿಯಲ್ ಬೇಡ, ಆಗ ಏನಾಗ್ತದೆ, ಆ ಗೂಡ್ಸು ವಾಪಸ್ ಸ್ಟೋರ್ಸ್ ಡಿಪಾರ್ಟ್ಮೆಂಟಿಗೆ ಬರ್ತದೆ. ಆಗ ಸ್ಟೋರ್ಸ್ ಡಿಪಾರ್ಟ್ಮೆಂಟಿಗೆ ಬಂದಾಗ ನಾವು ದ ಸ್ಟೋರ್ಸ್ ರಿಟರ್ನ್ ಫ್ರಮ್ ದ ಜಾಬ್ ಆರ್ ದ ಡಿಪಾರ್ಟ್ಮೆಂಟ್, ಮೆಟೀರಿಯಲ್ ರಿಟರ್ನ್ ನೋಟ್ ಶುಡ್ ಬಿ ರಿಟರ್ನ್ ಆನ್ ಪ್ರಾಪರ್ಲಿ ಅಕೌಂಟೆಡ್. ಸೊ ಇಲ್ಲಿ ಇನ್ನೊಂದು ನೋಟ್ ಬರಿಬೇಕು, ಅಥವಾ ದಟ್ ಈಸ್ ನೋಟ್, ಮೆಟೀರಿಯಲ್ ರಿಟರ್ನ್ ನೋಟ್ ಶುಡ್ ಬಿ ರಿಟರ್ನ್. ಆ ಗೂಡ್ಸು ವಾಪಸ್ ಬಂದಿದೆ ಅಂತ ಮೆಟೀರಿಯಲ್ ರಿಟರ್ನ್ ನೋಟ್ ಶುಡ್ ಬಿ ರಿಟರ್ನ್ ಅಂಡ್ ಪ್ರಾಪರ್ಲಿ ಅಕೌಂಟೆಡ್. ಲೈಕ್ವೈಸ್ ಅದರ ಹಾಗೇನೆ ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್, ಮೆಟೀರಿಯಲ್ ರಿಟರ್ನ್ ನೋಟ್ ಹೇಳಿದ್ರೆ ಗೂಡ್ಸ್ ರಿಟರ್ನ್ ಬಂದದ್ದು. ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್ ಮೀನ್ಸ್ ಹಿಯರ್ ದ ಗೂಡ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು another department. In that time now the stores department prepare a material transfer notes. Material transfer notes should be used for the materials transfers from the one department to another department or another job. ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಅಥವಾ ಒಂದು ಜಾಬ್ ಇಂದ ಇನ್ನೊಂದು ಜಾಬಿಗೆ ಮೆಟೀರಿಯಲ್ ಟ್ರಾನ್ಸ್ಫರ್ ಆದರೆ ಸ್ಟೋರ್ಸ್ ಡಿಪಾರ್ಟ್ಮೆಂಟಿನವರು ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕು. ದ ಗೇಟ್ ಕೀಪರ್ ಶುಡ್ ಬಿ ಇನ್ಸ್ಟ್ರಕ್ಟೆಡ್ ಟು ನಾಟ್ ಟು ಅಲೌ ಎನಿ ಮೆಟೀರಿಯಲ್ out of the factory without necessary permitted from the storekeeper or invoice of sales department. ಇಲ್ಲಿ ಗೇಟ್ ಕೀಪರ್ ಕಾಯ್ತಾ ಇರಬೇಕು. ಯಾವುದೇ ಒಂದು ಸಣ್ಣ ಗುಂಪಿನ ಕೂಡ, ಯಾವುದೇ ಒಂದು ಸಣ್ಣ ಮೆಟೀರಿಯಲ್ ಕೂಡ ಫ್ಯಾಕ್ಟ್ರಿಯಿಂದ ಅಥವಾ ಒಂದು ಕಂಪನಿಯಿಂದ ಹೊರಗೆ ಹೋಗಬೇಕಾದ್ರೆ ಸ್ಟೋರ್ಸ್ ಕೀಪರ್ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಇಂದ ಇನ್ವಾಯ್ಸ್ ಅನ್ನು ತೆಕ್ಕೊಂಡು ಅವರು ಹಿಡ್ಕೊಂಡು ಹೋಗ್ಬೇಕು. ದ ಸ್ಟೋರ್ಸ್ ದಟ್ ಈಸ್ ದ ಗೇಟ್ ಕೀಪರ್ ಶುಡ್ ಬಿ ಇನ್ಸ್ಟ್ರಕ್ಟೆಡ್ ನಾಟ್ ಟು ಅಲೌ ಎನಿ ಮೆಟೀರಿಯಲ್. ಅಂದ್ರೆ ಅವರು ಗೇಟ್ ಕೀಪರ್ ಮೇಂಟೈನ್ ಮಾಡಬೇಕು, ಯಾವುದೇ ಒಂದು ಮೆಟೀರಿಯಲ್ ಕೂಡ ಕಂಪನಿಯಿಂದ ವಿದೌಟ್ ಪರ್ಮಿಷನ್ ಹೊರಗೆ ಹೋಗದಾಗೆ ನೋಡ್ಕೊಳ್ಬೇಕು. ಆವಾಗ ಏನಾಗ್ತದೆ, ಇದು ಕಳ್ಳತನ ಆಗೋದು ಅಥವಾ ಪಾಕೆಟ್ ಅಲ್ಲಿ ಹಾಕೊಂಡು ಹೋಗೋದು ಕಡಿಮೆ ಆಗ್ತದೆ. ಸೊ ದಟ್ ಈಸ್ ದ ಪಾಯಿಂಟ್ ನಂಬರ್ 4, ದಟ್ ಈಸ್ ಇಶ್ಯೂ ಆಫ್ ಸ್ಟೋರ್ಸ್. ಪಾಯಿಂಟ್ ನಂಬರ್ 5, ದಟ್ ಈಸ್ ಅ ರೆಕಾರ್ಡಿಂಗ್. After the issue of materials from the stores, the store issue requisition should be sent to the stores account section after the proper records there. ಈಗ ಯಾವುದೇ ಮೆಟೀರಿಯಲ್ ಅನ್ನು ಬೇರೆ ಡಿಪಾರ್ಟ್ಮೆಂಟ್ಗೆ ಸ್ಟೋರ್ಸಿನವರು ಕೊಟ್ಟರೆ ನಂತರ ಅದನ್ನು ರೆಕಾರ್ಡ್ ಮಾಡಬೇಕು. ಆಫ್ಟರ್ ದ ಇಶ್ಯೂ ಆಫ್ ಮೆಟೀರಿಯಲ್ಸ್ ಫ್ರಮ್ ದ ಸ್ಟೋರ್ಸ್, ದ ಸ್ಟೋರ್ ಇಶ್ಯೂ ರಿಕ್ವಿಸಿಷನ್, ಯಾವ ಲೆಟರ್? ಸ್ಟೋರ್ ಇಶ್ಯೂ ರಿಕ್ವಿಸಿಷನ್ should be sent to stores account section. ಸ್ಟೋರ್ಸ್ ಅಕೌಂಟ್ ಸೆಕ್ಷನ್ ಅವರಿಗೆ ಸ್ಟೋರ್ಸ್ ಇಶ್ಯೂ ರಿಕ್ವಿಸಿಷನ್ ಅನ್ನು ರೆಕಾರ್ಡಿಗೋಸ್ಕರ ಕಳಿಸಬೇಕು. ದಟ್ ಈಸ್ ಪ್ರಾಪರ್ ರೆಕಾರ್ಡ್ಸ್ ದೇರ್. ದ ಬಿನ್ ಕಾರ್ಡ್ ಶುಡ್ ಬಿ ಚೆಕ್ಡ್ ಔಟ್ and compare from time to time with the stores record. ಸ್ಟೋರ್ಸ್ ರೆಕಾರ್ಡ್ ಮತ್ತು ಬಿನ್ ಕಾರ್ಡ್ ಅನ್ನು ಆವಾಗ ಚೆಕ್ ಮಾಡ್ತಾ ಇರಬೇಕು, ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅಂದ್ರೆ ಸ್ಟೋರ್ಸ್ ರೆಕಾರ್ಡ್ ಅಲ್ಲಿ ಒಂದು ರೆಕಾರ್ಡ್ ಬೇರೆ ಇರ್ತದೆ, ರಿಯಲ್ ಫಿಸಿಕಲ್ ಆಗಿ ಚೆಕ್ ಮಾಡುವಾಗ ಅಲ್ಲಿ ಬೇರೆನೆ ಇರ್ತದೆ. ಸೊ ಟು ಅವಾಯ್ಡ್ ದಿಸ್ ಒನ್, ನಾವು ರೆಗ್ಯುಲರ್ಲಿ ಚೆಕ್ ಔಟ್, ಕಂಪೇರ್ ವಿತ್ ದ ಟೈಮ್ ವಿತ್ ಸ್ಟೋರ್ಸ್ ರೆಕಾರ್ಡ್ಸ್. ಸ್ಟೋರ್ಸ್ ರೆಕಾರ್ಡ್ಸ್ ಮತ್ತು ಬಿನ್ ಕಾರ್ಡ್ ಅನ್ನು ಕಂಪೇರ್ ಮಾಡಿ ಎಲ್ಲ ಫಿಸಿಕಲಿ ಯೂನಿಟ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ರಿಲೇಟೆಡ್ ಟು ದ stores when that is checking the internal check regarding the stores department. The following is the general rules may be followed to ensure effective check on the stores. That is point number 1, location of the stores, ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಸ್ಟೋರ್ಸ್ ಅನ್ನು ಮೇಂಟೈನ್ ಮಾಡಬೇಕು ಅಂತ. ಪಾಯಿಂಟ್ ನಂಬರ್ 2, ದಟ್ ಈಸ್ ರಿಸಿಪ್ಟ್ ಆಫ್ ಸ್ಟೋರ್ಸ್. ರಿಸಿಪ್ಟ್ ಹೇಳಿದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟಿನವರು ಆರ್ಡರ್ ಮಾಡಿ ಗೂಡ್ಸ್ ರಿಸೀವ್ ಆಗ್ತದಲ್ಲ, ಸೊ ದಟ್ ಈಸ್ ದ ರಿಸಿಪ್ಟ್ ಆಫ್ ದ ಸ್ಟೋರ್ಸ್. ಪಾಯಿಂಟ್ ನಂಬರ್ 3, ಆ ಗೂಡ್ಸ್ ರಿಸೀವ್ ಆದದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ, ದಟ್ ಈಸ್ ದ ಪ್ರಿಸರ್ವೇಷನ್ ಆಫ್ ದ ಸ್ಟೋರ್ಸ್. ಪಾಯಿಂಟ್ ನಂಬರ್ 4, ದಟ್ ಈಸ್ ಇಶ್ಯೂ ಆಫ್
ಸ್ಟೋರ್ಸ್ ಆ ಮೇಂಟೈನ್ ಮಾಡಿದ ಗೂಡ್ಸ್ ಅನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಕೊಡುವಾಗ ದಟ್ ಈಸ್ ದ ಇಶ್ಯೂ ಆಫ್ ಸ್ಟೋರ್ಸ್. ಅಂಡ್ ಪಾಯಿಂಟ್ ನಂಬರ್ 5, ರೆಕಾರ್ಡಿಂಗ್. ಆಫ್ಟರ್ ದ ಇಶ್ಯೂ ಆಫ್ ಮೆಟೀರಿಯಲ್ಸ್ ಫ್ರಮ್ ದ ಸ್ಟೋರ್ಸ್, ದ ಸ್ಟೋರ್ ಇಶ್ಯೂ ರಿಕ್ವಿಸಿಷನ್ ಶುಡ್ ಬಿ ಸೆಂಟ್ ಟು ದ ಸ್ಟೋರ್ಸ್ ಅಕೌಂಟ್ ಫಾರ್ ದ ಪರ್ಪಸ್ ಆಫ್ ರೆಕಾರ್ಡಿಂಗ್. ರೆಕಾರ್ಡಿಂಗಿಗೋಸ್ಕರ ಆ ಗೂಡ್ಸ್ ಅನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಿದ ನಂತರ ಸ್ಟೋರ್ಸ್ ಇಶ್ಯೂ ರಿಕ್ವಿಸಿಷನ್ ಅನ್ನು ಸೆಂಡ್ ಮಾಡಬೇಕು ಟು ರೆಕಾರ್ಡ್ ದ that activities or transactions. Yes, these are the information related to the intern check with regard to stores or stocks. I think I finished my third chapter also. Thank you, students.